ನಾನಿವಾಗ ಆಡ್ತಾ ಇರೋ ಮಾತು ನನ್ನ ಸ್ಕೂಲಿಂಗ್ ಸ್ಟೋರಿ ಪಾರ್ಟ್ 2 ಸೀರೀಸ್ ನೋಡಿರೋರಿಗೆ ಖಂಡಿತ ಅರ್ಥ ಆಗುತ್ತೆ. ಸೊ ನನ್ನ ಸ್ಕೂಲಿಂಗ್ ಸ್ಟೋರಿಯ ಎಲ್ಲ ಎಪಿಸೋಡ್ಸಲ್ಲೂ ನನಗೋಸ್ಕರ ನನ್ನ ಫ್ಯಾಮಿಲಿ ಲೈಫ್ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಅಂದ್ಬಿಟ್ಟು ತುಂಬಾನೇ ಸ್ಟ್ರಗಲ್ ಪಟ್ಟಿದ್ದೀವಿ. ನಾವು ಎಷ್ಟೇ ಹೋರಾಡಿದ್ರು 100% ನಮ್ಗಿಷ್ಟ ಆಗಂಗೆ ನಮ್ಮ ಲೈಫ್ ಎಲ್ಲೂ ಇರಲ್ಲ. ಯಾಕೆ ಈ ಮಾತನ್ನ ಆಡ್ತಾ ಇದ್ದೀನಿ ಅಂದರೆ ನನ್ನ ಥರನೇ ಎಲ್ಲರ ಲೈಫಲ್ಲೂ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಆಸೆ ಪಟ್ಕೊಂಡು ಯಾರು ಕೂಡ 100% ಇರೋಕ್ಕಾಗ್ತಿರಲ್ಲ. ಲೈಫಿನ ಪ್ರತಿಯೊಂದು ಸ್ಟೇಜಸಲ್ಲೂ ನಮ್ಮ ಆಸೆಗಳನ್ನ ಕಾಂಪ್ರಮೈಸ್ ಮಾಡಿಕೊಂಡೇ ಬದುಕಬೇಕಾಗುತ್ತೆ. ನಾವು ಏನು ಲೈಫ್ ಲೀಡ್ ಮಾಡಿದ್ರು ನಮ್ಮ ಗುರಿ ಒಂದೇ ಆಗಿರಬೇಕು. ಸೊ ಆ ಗುರಿ ಒಂದೇ ಆಗಿದ್ದು ಅದಕ್ಕೆ ಸತತ ಪ್ರಯತ್ನ ಇದ್ದರೆ ಖಂಡಿತ ನಾವು ಆ ಗುರಿ ಮುಟ್ತೀವಿ ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡಂಗೆ ನನ್ನ ಲೈಫಲ್ಲಿ ಇರೋಕ್ಕಾಗಿಲ್ಲ, ನಾನು ಇಷ್ಟಪಟ್ಟಂಗೆ ನನ್ನ ಲೈಫ್ ಲೀಡ್ ಮಾಡೋಕ್ಕಾಗಿಲ್ಲ ಅಂತ ಯಾವತ್ತೂ ಸಫರ್ ಮಾಡಬೇಡಿ. ಯಾಕಂದರೆ ನಾವು ಆ ಸಫರ್ ಮಾಡೋದ್ರಲ್ಲಿ ನಾವು ಟೈಮ್ ವೇಸ್ಟ್ ಮಾಡ್ತೀವಲ್ಲ, ಸೊ ಆ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ನಾವು ಮಾಡಿರೋ ಕೆಲಸಗಳಾಗಿರ್ಬೋದು, ಆ ಟೈಮಲ್ಲಿ ನಾವು ಕಲ್ತಿರೋ ಪಾಠಗಳಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಇಸ್ ಇಂಪಾರ್ಟೆಂಟ್ ಇನ್ ಲೈಫ್ ಅಲ್ವಾ. ಎಂಜಾಯ್ ಯುವರ್ ಲೈಫ್, ಡೂ ದ ಥಿಂಗ್ಸ್ ವಾಟ್ ಯು ಲೈಕ್ ಟು ಡೂ. ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತಾ ನನ್ನ ಸೀರೀಸ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ನನ್ನ ಡಯಟ್ನ 2 ಪಾರ್ಟು 1ರಲ್ಲೇ ಬರುತ್ತೆ. ಥ್ಯಾಂಕ್ ಯು.